ಹಾಯ್ ಎಲ್ಲರಿಗೂ. ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡುವ ವಿಧಾನವನ್ನು ತಿಳಿಸುತ್ತೇನೆ. ಮೊದಲು ಒಂದು ಪಾತ್ರೆಗೆ 3 ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಕುದಿಸಬೇಕು. ನಂತರ ಇದಕ್ಕೆ 2.5 ಗ್ಲಾಸ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು 10 ನಿಮಿಷ ಕುದಿಸಬೇಕು. ನಂತರ ಒಂದು ಬೌಲಿಗೆ ಜಾಮೂನ್ ಪೌಡರನ್ನು ಹಾಕಿ 2 ಗ್ಲಾಸ್ ಜಾಮೂನ್ ಪೌಡರ್ ಹಾಕಿದ್ದೇನೆ. ಇದಕ್ಕೆ 1/4 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲನ್ನು ಹಾಕುವಾಗ ನೋಡಿ ಹಾಕಬೇಕು, ತುಂಬ ಜಾಸ್ತಿ ಹಾಕಬಾರದು. ನಂತರ ಇದನ್ನು ಚಪಾತಿ ಹಿಟ್ಟಿನ ಹಾಗೆ ಕಲಿಸಬೇಕು. ಸ್ವಲ್ಪ ಸಾಫ್ಟಾಗಿ ಕಲಿಸಬೇಕು. ಇಲ್ಲಿ ನೀರು ಕುದಿ ಬಂದ ನಂತರ ಸ್ವಲ್ಪ ಇದಕ್ಕೆ ಕೇಸರಿ ಹಾಲನ್ನು ಹಾಗೂ 1 ಚಮಚ ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ನಂತರ ಇದನ್ನು ಕುದಿಯಲು ಬಿಡಬೇಕು. ನಂತರ ಈ ಹಿಟ್ಟನ್ನು ಕೈಗೆ ತುಪ್ಪವನ್ನು ಸವರಿ ನಮಗೆ ಬೇಕಾದ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡಬೇಕು. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ. ಈ ಥರ ಎಲ್ಲ ಉಂಡೆಗಳನ್ನು ಫ್ರೈ ಮಾಡಬೇಕು. ನಂತರ ಸಕ್ಕರೆ ಪಾಕಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.